ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾರ್ಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನದ ಆದಮೇಲೆ ನಾನು ಇವತ್ತು ಎಸ್ ಆರ್ ನೋ ಬಗ್ಗೆ ಪ್ರೆಡಿಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಎಸ್ ಆರ್ ನೋ ಮತ್ತು ನಿಮಗೆ ಎಷ್ಟು ದಿನದಲ್ಲಿ ಆಗುತ್ತೆ ಆ ಕೆಲಸ, ಅಂದರೆ ಎಷ್ಟು ಪರ್ಸೆಂಟೇಜಲ್ಲಿ, ಎಷ್ಟು ದಿನ ಅನ್ನೋದಕ್ಕಿಂತ ಎಷ್ಟು ಪರ್ಸೆಂಟಲ್ಲಿ ಎಸ್ ಆರ್ ನೋ ಈ ಕೆಲಸ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ನೀವು ಇದು ಮಾಡ್ಬೋದು. ಇಲ್ಲಿ 3 ಫೈಲ್ ಇಟ್ಟಿದ್ದೀನಿ, ಶಫಲ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಅಮೆಥಿಸ್ಟ್ ಕ್ರಿಸ್ಟಲ್ ಫಸ್ಟ್ ಫೈಲ್, ಸೆಕೆಂಡು ರುದ್ರಾಕ್ಷಿ, ಥರ್ಡು ಟೈಗರ್ ಹೈ. ಯಾರಿಗೆಲ್ಲ ಕ್ರಿಸ್ಟಲ್ಸ್ ಅವೈಲೇಬಲ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಫೈಲ್ ಇಟ್ಟಿದ್ದೇನೆ. ಫಸ್ಟ್ ಫೈಲ್ ನೋಡೋಣ. ಅಮೆಥಿಸ್ಟ್ ಕ್ರಿಸ್ಟಲ್ದು ನಿಮಗೆ ಎಸ್ ಆರ್ ನೋ. ಓಕೆ, ಡೆವಿಲ್ ಕಾರ್ಡ್ ಬಂದಿದೆ. ಓಕೆ, ಎಂಪ್ರೆಸ್ ಕಾರ್ಡ್. ನಿಮಗೆ ನೀವು ಮಾಡೋ ಕೆಲಸ ನಿಮಗೆ ಎಸ್ ಆರ್ ನೋ ಮಾತ್ರನೇ, ಎಸ್ ಆರ್ ನೋ ಇಷ್ಟಕ್ಕೆ ಮಾತ್ರನೇ ಇಲ್ಲಿ ಆಗುತ್ತೆ. 100% ಮಾಡಬಹುದು. ಎಸ್ ಆನ್ಸರ್ ಬಂದಿದೆ. 100% ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ, 100% ಆಗುತ್ತೆ. ಎಸ್ ಆರ್ ನೋ ಬಗ್ಗೆ ಹೇಳ್ತಾ ಇದ್ದೀನಿ, 100% ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ರುದ್ರಾಕ್ಷಿ, ಏಸ್ ಆಫ್ ಪೆಂಟಿಕಲ್ಸ್, ದ ಎಂಪ್ರೆಸ್, ಏಜ್ ಆಫ್ ವ್ಯಾಂಡ್ಸ್. ಇವ್ರದ್ದು ಅಷ್ಟೇ ಎಸ್ ಕಾರ್ಡ್ ಇದೆ, 100% ಆಗುತ್ತೆ. ಎಸ್ ಆರ್ ನೋಗ್ ಮಾತ್ರ ನಾನು ತೆಗಿತಾ ಇರೋದು. ನಿಮಗೆ ದಾರಿ ಕಾಣಿಸ್ತಾ ಇದೆ, ಒಂದು ಗುರುಗಳ ಮೂಲಕ ಹೋಗ್ತಾ ಇದ್ದೀರಾ, ಮತ್ತು ನಿಮಗೆ ಒಂದು ಕೀ ಪಂಚನ್ನು ಸಿಗುತ್ತೆ. ಕೀ ಯಾವ ಕಡೆ ದಾರಿ ಹೋಗಬೇಕು ಅನ್ನೋ ದಾರಿನೂ ಸಿಗ್ತಾ ಇದೆ. ಮತ್ತು ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಬರುತ್ತೆ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಂಡು ಎಸ್ ಆರ್ ನೋ ಏನು ಬಗ್ಗೆ ಕೇಳಿದ್ದಿರೋ ಅದ್ರ ಬಗ್ಗೆ. ಓಕೆ, ಸೆಕೆಂಡ್ ಫೈಲ್ ಅವ್ರಿಗೆ 100% ಇದೆ. ಎಸ್. ಥರ್ಡ್ ಟೈಗರ್ ಹೈ, ದ ಟವರ್ ಕಾರ್ಡ್, ಪೇಜ್ ಆಫ್ ವ್ಯಾಂಡ್ಸ್, ದ ಎಂಪ್ರೆಸ್. ಇಲ್ಲಿ 75% ನಾನು ಹೇಳ್ಬೋದು, 75% ಆಗುತ್ತೆ. ದ ಟವರ್ ಕಾರ್ಡ್ ಬಂದಿದೆ. ಸ್ವಲ್ಪ ಅದ್ರ ಬಗ್ಗೆ ಆದರೆ ಆಗುತ್ತೆ, ಸ್ವಲ್ಪ ಸ್ಟ್ರಗಲಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಟ್ಯಾರೋದಿಂದ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು, ಇಲ್ಲ ಗುರುಗಳಿಂದ ಸಿಗಬಹುದು, ಇಲ್ಲ ನೀವು ನಂಬೋ ಒಂದು ಗುರುಗಳ ಮೂಲಕ, ದೇವರ ಮೂಲಕ ಸಿಗಬಹುದು. ಇಲ್ಲಿ ನನಗೆ ಶಿವಶಕ್ತಿ 2 ಎನರ್ಜಿನೂ ಕಾಣಿಸ್ತಾ ಇದೆ. ನಿಮ್ಮ ಕೆಲಸ ಆಗುತ್ತೆ. అయితే ಸ್ವಲ್ಪ ಸ್ಟ್ರಗಲಿಂಗ್ ಇರುತ್ತೆ. 75% ಮಾತ್ರ ನಾನು ಕೊಡೋಕ್ಕೆ ಸಾಧ್ಯ ಇದೆ ನಿಮ್ಮ ಕೆಲಸ. ಎಸ್ ಆರ್ ನೋ. ಇಲ್ಲ ಏನಾದರೂ ಹಣ ಹೂಡಿಕೆ ಮಾಡಬಹುದಾ, ಅದ್ರ ಬಗ್ಗೆ ಎಸ್ ಆರ್ ನೋ ಕೇಳ್ತಾ ಇದ್ದೀರಾ. ಇಲ್ಲ ಮದುವೆ ವಿಚಾರಕ್ಕೆ ಹೋಗಿ ಆ ಹುಡುಗ ಚೆನ್ನಾಗಿದ್ದಾರಾ ಇಲ್ವಾ, ಎಸ್ ಆರ್ ನೋ ಅದರದಿರಬಹುದು. ಇಲ್ಲ ನಿಮಗೆ ಯಾವ್ದು ಅನಿಸುತ್ತೋ, ನಿಮ್ಮ ಆರೋಗ್ಯದ ಬಗ್ಗೆ ಕೇಳಿರಬಹುದು, ಯಾವ್ದು ಅನಿಸುತ್ತೋ ಅದ್ರಲ್ಲಿ ಎಸ್ ಆರ್ ನೋ. ಇದರಲ್ಲಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ತಲುಪಲಿ. ಇದು ಹಾರ್ಮೋನೈಸ್ ಪಾರ್ಟ್ ಚಾನಲೇ ಒಂದು ಹೀಲಿಂಗ್ ಚಾನಲ್ ಅಂತ ಹೇಳ್ಬೋದು. ನಿಮಗೆ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ. ಕ್ರಿಸ್ಟಲ್ಸ್ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಕ್ರಿಸ್ಟಲ್ಸು ಇನ್ನೂ ಹೊಸದಾಗಿ ಕ್ರಿಸ್ಟಲ್ಸ್ ಎಲ್ಲನೂ ಅವೈಲೇಬಲ್ ಆಗ್ತಾ ಇದೆ. ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೊಡಿಸ್ತೀವಿ. ಬೇರೆ ಬೇರೆ ಕ್ಲಾಸಸ್ ಎಲ್ಲನೂ ಇದು ಮಾಡ್ತಾ ಇದ್ದೀನಿ. ಮನಿ ಅಬಂಡೆನ್ಸ್ ಬ್ಲಾಕೇಜ್ ಕ್ಲಿಯರೆನ್ಸ್ ಅಂತ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾನು ಡೈಲಿ ಮೆಸೇಜ್, 21 ಡೇಸ್ ಡೈಲಿ ಮೆಸೇಜಸ್ ಇರುತ್ತೆ. 21 ಡೇಸ್ ಆದಮೇಲೆ ಮೆಡಿಟೇಷನ್ ಇರುತ್ತೆ. ಇಲ್ಲ ಅಷ್ಟರೊಳಗಡೆ ನಿಮಗೆ ಮನಿ ಬ್ಲಾಕೇಜಸ್ ಏನಾದರೂ ಇರಬಹುದು, ಬ್ಲಾಕೇಜಸ್ ಎಲ್ಲ ಕ್ಲಿಯರೆನ್ಸ್ ಆಗುತ್ತೆ. ನೆಕ್ಸ್ಟು ಓನ್ಲಿ ಹಣದ್ದು ನಮ್ದೇನು ತೊಂದರೆ ಇಲ್ಲ, ಬೇರೆ ಇನ್ನೇನೋ ತೊಂದರೆ ಇರುತ್ತೆ. ಅಂದರೆ ಆರೋಗ್ಯ ಇರಬಹುದು, ರಿಲೇಷನ್ಸ್ ಇರಬಹುದು. ಅದು ಇದು ಬ್ಲಾಕೇಜಸ್ ಕ್ಲಿಯರೆನ್ಸ್ ಮಾಡ್ತಾ ಇದ್ರೆ ಅದು ಹೆಂಗೆ ಆಗುತ್ತೆ ಅನ್ನೋದನ್ನು ನಾನು ಅಲ್ಲಿ ಹೇಳ್ತೇನೆ, ಮೆನ್ಷನ್ ಮಾಡ್ತೀನಿ. ಚಿಕ್ಕ ರೆಮಿಡೀಸ್ ಇರುತ್ತೆ, ತುಂಬ ಚಿಕ್ಕದು, ನಮ್ಮ ಪೂರ್ವಜರಿಂದ ಬಂದಿರುತ್ತೆ ಪ್ರಾಬ್ಲಮ್ಸು. ಇಲ್ಲ ನಾವು ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದೀವೋ ಆ ಕೆಲಸದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಈ ರೀತಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗೋ ಇದರಲ್ಲಿ ನಿಮ್ಮ ಬ್ಲಾಕೇಜಸ್ ಕ್ಲಿಯರೆನ್ಸ್ ಆಗುತ್ತೆ. ನಾನು ವಾಟ್ಸಪ್ ಲಿಂಕು ಕೊಟ್ಟಿರ್ತೇನೆ, ನೀವು ಜಾಯ್ನ್ ಆಗಬಹುದು. 21 ಡೇಸ್ ಇರುತ್ತೆ, ಅದು ಫ್ರೀನೇ ಇರುತ್ತೆ. ಮನಿ ಅಬಂಡೆನ್ಸ್ ಬ್ಲಾಕೇಜಸ್ ಕ್ಲಿಯರೆನ್ಸ್ ಅಂತಲೇ ಫ್ರೀನೇ ಇರುತ್ತೆ. 21 ಡೇಸ್ ಬೇಕಾಗಿರೋರು ಜಾಯ್ನ್ ಆಗಬಹುದು. ಯಾರಿಗೆ
ಇಂಪಾರ್ಟೆನ್ಸ್ ಇರುತ್ತೆ, ಅದು ಅವಶ್ಯಕತೆ ಇರುತ್ತೆ, ಅವರೇ ಜಾಯ್ನ್ ಆಗ್ತಾರೆ. ಎಷ್ಟೋ ಜನ ನೋಡ್ತಾ ಇರ್ತೀರಾ, ಎಲ್ಲರೂ ಜಾಯ್ನ್ ಆಗಲ್ಲ. ಅದೇ ಜಾಯ್ನ್ ಆಗಿ ನೋಡಿ, ಒಂದ್ಸತಿ ನೋಡಿ, ಅದರಲ್ಲಿ ಬೇರೆ ಕ್ಲಾಸಸ್ಸು ಬೇರೆ ಇದ್ರ ಬಗ್ಗೆನೇ ಅಲ್ಲ, ಓನ್ಲಿ ಮನಿ ಬಗ್ಗೆನೇ ಇದು ಮಾಡ್ತೀನಿ. ಮನಿ ಫಸ್ಟ್ ಪ್ರಯಾರಿಟಿ. ನೀವು ಮನಿಯಲ್ಲಿ ಒಂದು ಸಕ್ಸಸ್ ಕಾಣ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾನು ನಿಮ್ಮ ಹತ್ರ ಬರುತ್ತೆ. ನಮ್ಮ ಸೆಂಟ್ರಲ್ಲಿ ಅದು ಮನಿ ಅನ್ನೋದು ಒಂದು ಸೆಂಟ್ರಲ್ ಇರೋದು ಇದಾದ್ರೆ ಎಲ್ಲ ಸುತ್ತಕ್ಕೂ ರಿಲೇಷನ್ಸ್ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲವನ್ನು ನೀವು ಬ್ಯಾಲೆನ್ಸಿಂಗ್ ಮಾಡಬಹುದು, ಎಲ್ಲಾನು ಕ್ಲಿಯರೆನ್ಸ್ ಆಗುತ್ತೆ ಅಂತ ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.